Hello friends, welcome back to my YouTube channel. So ಒಂದು ಬೆಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಯಾವುದು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅಂತ ಹೇಳಿ ಕ್ವಶನ್ ಇತ್ತು ನಿಮ್ ಕಡೆಯಿಂದ. ಸೊ ಆ ಒಂದು ಟಾಪಿಕ್ ಮೇಲೆ ಈ ವಿಡಿಯೋ ಒಳಗ ಡಿಸ್ಕಷನ್ ಮಾಡೋನು. ಸೊ ಇನ್ನೊಬ್ರು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಸೊ ಆಪ್ಷನಲ್ ಪೇಪರ್ ಬಗ್ಗೆ ಅಂತೂ UPSC ಪ್ರಿಪರೇಷನ್ ಮಾಡುವಂತ ವಿದ್ಯಾರ್ಥಿಗಳಿಗೆಲ್ಲ ಗೊತ್ತಾ ಇರ್ತದ. ಆಪ್ಷನಲ್ ಪೇಪರ್ ಅನ್ನ ಡಿಸೈಡ್ ಮಾಡ್ತದ ನಿಮ್ಮ ರ್ಯಾಂಕಿಂಗ್ ಯಾವ್ದು ಬರ್ತದ ಅಂತ ಹೇಳಿ. ಸೊ 2 ಪೇಪರ್ ಇರ್ತಾವು, 500 ಅಂಕಗಳಿಗೆ ನಿಮ್ ಒಂದ್ ಆಪ್ಷನಲ್ ಪೇಪರ್ಸ್ ಇರ್ತಾವ. ಸೊ ಹಿಂಗಾಗಿ ಆಪ್ಷನಲ್ ಸೆಲೆಕ್ಟ್ ಮಾಡ್ಕೊಳ್ಳೋದೈತ್ಲಾ ಬಹಳ ಕ್ರುಷಿಯಲ್ ಐತಿ. ಸೊ ಬೆಸ್ಟ್ ಸಬ್ಜೆಕ್ಟ್ ಯಾವ್ದಾ ಅಂತ ಹೇಳಿ ಕಮೆಂಟ್ಸ್ ಇರ್ತಾವ, ಆಗಾಗ ನೋಡೇನ್ ನಾನು. ಇಲ್ಲಿ ಬೆಸ್ಟ್ ಸಬ್ಜೆಕ್ಟ್ ಅಂತ ಯಾವ್ದು ಇರಂಗಿಲ್ಲ, ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ಬೆಸ್ಟ್ ಅನ್ನ ಇರ್ತಾವು. ಇಲ್ಲಿ ಮೇನ್ ಥಿಂಗ್ ಏನಂತಂದ್ರೆ ನಿಮ್ಮ ಒಂದು ಇಂಟ್ರೆಸ್ಟ್ ಏನೈತ್ಲಾ ಅದ್ ಬಹಳ ಮ್ಯಾಟರ್ ಆಗ್ತದ ಇಲ್ಲಿ. ಸೊ ಬಹಳಷ್ಟು ಕ್ರೈಟೇರಿಯಾಗಳು ಇದಾವ ಒಂದು ಆಪ್ಷನಲ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಂತ ಟೈಮ್ ಒಳಗ. ಬಟ್ ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಅಂದ್ರ ಬಹಳಷ್ಟು ಬೇರೆದವ್ರು ಸಜೆಸ್ಟ್ ಮಾಡಿ ಸಬ್ಜೆಕ್ಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಜಾಸ್ತಿ. ಈಗ ಸಪೋಸ್ ಒಬ್ರು ಟಾಪರ್ ಬರ್ತಾರ, ಅವರು ಹಿಸ್ಟ್ರಿ ಒಳಗ ಒಂದು 380 ಅಂಕಗಳನ್ನ ತಗೊಂಡಿರ್ತಾರು. ಅವ್ರದ್ದು ಶೇರ್ ಮಾಡ್ತಾರೆ, ಹಿಸ್ಟ್ರಿ ನಂಗೆ ವರ್ಕ್ ಆಯ್ತು, ಈಸಿ ಅನ್ಸಿತ್ ನನಗ, ಸೊ ನಾ 380 ಮಾರ್ಕ್ಸ್ ತಗೊಂಡೇನಿ, ಸೊ ನನಗ ಅದರಿಂದ ರ್ಯಾಂಕಿಂಗ್ ಚಲೋ ಬಂತು ಅಂತ. ಸೊ ಆ ವ್ಯಕ್ತಿಗೆ ಮೇ ಬಿ ಹಿಸ್ಟ್ರಿ ಬ್ಯಾಕ್ ಗ್ರೌಂಡ್ ಇರ್ಬೋದು ಅಥವಾ ಸ್ಕೂಲ್ ಟೈಮ್ ಇಂದ ಅವ್ರಿಗೆ ಇಂಟ್ರೆಸ್ಟ್ ಇರ್ಬೋದು ಅದ್ರ ಮೇಲೆ, ಹಿಂಗಾಗಿ ಅವ್ರಿಗೆ 380 ಮಾರ್ಕ್ಸ್ ಬಂತು. ಬಟ್ ಸೇಮ್ ಸ್ಟ್ರಾಟಜಿನ ಇನ್ನೊಬ್ರಿಗೂ ವರ್ಕ್ ಆಗ್ತೈತಿ ಅಂತಂದ್ರೆ ಇಟ್ಸ್ ಪ್ರಾಬಬ್ಲಿ ಇದು ಚಾನ್ಸ್ ಇಲ್ಲ. ಹಿಂಗಾಗಿ ಯಾವ್ದೋ ಕಾರಣಕ್ಕೂ ಯಾರೋ ಒಬ್ರು ಸಜೆಸ್ಟ್ ಮಾಡಿದ್ರು ಅಥವಾ ಟಾಪರ್ ಲಾಸ್ಟ್ ಇಯರ್ ಜಾಸ್ತಿ ಅಂಕಗಳನ್ನ ಆ ಸಬ್ಜೆಕ್ಟ್ ಮೇಲೆ ತಗೊಂಡಾರು, ಟ್ರೆಂಡಿಂಗ್ ಒಳಗ ಈ ಸಬ್ಜೆಕ್ಟ್ ಐತಿ, ಈ ಕಾರಣಗಳಿಂದ ಆಪ್ಷನಲ್ ನ ಸೆಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಸೊ ಈಗ ಹಂಗಂದ್ರ ಆಪ್ಷನಲ್ ಸೆಲೆಕ್ಟ್ ಮಾಡ್ಕೋಬೇಕು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಅಂದಾಗ ಏನೇನ್ ಒಂದಷ್ಟು ಕ್ರೈಟೇರಿಯಾಗಳು ಇರ್ತಾವ. ಏನಂದ್ರ ಫಸ್ಟ್ ಥಿಂಗ್ ಅಂದ್ರ ಬ್ಯಾಕ್ ಗ್ರೌಂಡ್. ಸೊ ನೀವೇನಾರ ಡಿಗ್ರಿ ಡಿಪ್ಲೊಮಾ ಈ ಟೈಮ್ ಒಳಗೆ ಏನಾರ ಆ ಸಬ್ಜೆಕ್ಟ್ ನ ಓದಿದ್ರಿ ಅಥವಾ ನಿಮ್ದು ಸ್ಕೂಲ್ ಟೈಮ್ ಇಂದ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಆ ಸಬ್ಜೆಕ್ಟ್ ತಗೋಬಹುದು. ಅಗೇನ್ ಬ್ಯಾಕ್ ಗ್ರೌಂಡ್ ಒಳಗ ಸಬ್ಜೆಕ್ಟ್ ಇದ್ದು ನಿಮಗ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ತಗೊಂಡನು ವೇಸ್ಟ್. ಈಗ ಬಿಕಾಮ್ ಮಾಡಿರ್ತೀರಿ ಅಂದ ತಕ್ಷಣ ಬಿಕಾಮ್ ಒಳಗ್ ಓದೋ ಎಲ್ಲಾ ಸಬ್ಜೆಕ್ಟು ಫೇವ್ರೇಟ್ ಅಂತ ಇರ್ಬೇಕಂತ ಏನಿಲ್ಲ. ಎಕನಾಮಿ ಈಗ ಒಂದಷ್ಟು ಜನಕ್ಕೆ ಇಷ್ಟನೇ ಇರಂಗಿಲ್ಲ, ಬಟ್ ಅಲ್ಲಿ ಆಪ್ಷನಲ್ ಒಳಗೆ ಎಕನಾಮಿ ಅದ, ನಂದು ಬ್ಯಾಕ್ ಗ್ರೌಂಡ್ ಬಿಕಾಮ್ ಅದ, ಹೆಲ್ಪ್ ಆಗ್ತೈತಿ ಅನ್ನೋ ಕಾರಣಕ್ಕೆ ಏನಾರ ಎಕನಾಮಿ ತಗೊಂಡ್ರಿ ಅಂದ್ರ ಅದು ನಿಮಗ್ ವರ್ಕ್ ಆಗಂಗಿಲ್ಲ. ಸೊ ಬ್ಯಾಕ್ ಗ್ರೌಂಡ್ ಇದ್ದು ಇಂಟ್ರೆಸ್ಟ್ ಇಲ್ಲ ಅಂತಂದ್ರ ಆ ತರ ಸಬ್ಜೆಕ್ಟ್ ನ ತಗೊಳಕ್ ಹೋಗ್ಬೇಡ್ರಿ. ಸೊ ಮೇನ್ ಥಿಂಗ್ ಇಂಟ್ರೆಸ್ಟ್ ಇಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನಂದ್ರ ನೀವು ರಿಸೋರ್ಸಸ್ ಅನ್ನು ಸೇರಿಸಬಹುದು, ಕೋಚಿಂಗು ತಗೋಬಹುದು, ಏನೆಲ್ಲಾ ಜುಗಾಡ್ ಮಾಡಬಹುದು. ಬಟ್ ಇಂಟ್ರೆಸ್ಟ್ ಇಲ್ಲ ನಿಮಗ ಆ ಸಬ್ಜೆಕ್ಟ್ ಮೇಲೆ, 10 ತಾಸು 8 ತಾಸು ಈ ತರ ಕುಂತ 3 ತಿಂಗಳು 6 ತಿಂಗಳು 9 ತಿಂಗಳ ಗಂಟ್ಲೆ ನಿಮಗ ಆ ಸಬ್ಜೆಕ್ಟ್ ನ ಓದಾಕ್ ಆಗೋತು, ಬೋರ್ ಹೊಡೆಯತೈತಿ ಅಂದಾಗ ಅಂತ ಸಬ್ಜೆಕ್ಟ್ ನಿಮಗ್ ವರ್ಕ್ ಆಗಂಗಿಲ್ಲ. ಸೊ ಹಂಗಾದ್ರ ಈಗೊಂದು ಯಾವ ತರಬೇಕು ಸಬ್ಜೆಕ್ಟ್ ಅಂದ್ರ ಫಸ್ಟ್ ಥಿಂಗ್ ಇಲ್ಲಿನ ಏನ ಕ್ರೈಟೇರಿಯಾ ಹೇಳಿದ್ರು ಇದಕ್ಕಿಂತ ಇಂಪಾರ್ಟೆಂಟ್ ಇಂಟ್ರೆಸ್ಟ್ ಅನ್ನೋದನ್ನ ನೀವು ಮರ್ಯಾಕ್ ಹೋಗ್ಬೇಡ್ರಿ, ನಿಮ್ಮ ಒಂದು ಇಂಟ್ರೆಸ್ಟ್ ಆ ಸಬ್ಜೆಕ್ಟ್ ಮೇಲೆ. ಸೊ ಸ್ಟಿಲ್ ಒಂದು ಜನರಲ್ ಕ್ರೈಟೇರಿಯಾ ಡಿಸ್ಕಷನ್ ಮಾಡೋದಾತಂದ್ರ ಫಸ್ಟ್ ಪಾಯಿಂಟ್ ಏನಿರ್ತೈತಂದ್ರ GS ಪೇಪರ್ಗಳಿಗೆ ಓವರ್ಲ್ಯಾಪ್ ಆಗ್ಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಸಪೋಸ್ ಹಿಸ್ಟ್ರಿ ತಗೊಂಡ್ರಿ ಅಂದ್ರೆ GS ಪೇಪರ್ ಒಳಗೆ ಹೆಲ್ಪ್ ಆಗ್ತದ, ಪ್ರಿಲಿಮ್ಸ್ ಒಳಗೆ ಹೆಲ್ಪ್ ಆಗ್ತೈತಿ. ಪಾಲಿಟಿ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ತಗೊಂಡ್ರಿ ಅಂತಂದ್ರ ಪೇಪರ್ 2 GS 2 ಒಳಗೆ ಹೆಲ್ಪ್ ಆಗ್ತದ, ಎಥಿಕ್ಸ್ ಒಳಗ್ ಸ್ವಲ್ಪ ಹೆಲ್ಪ್ ಆಗ್ತೈತಿ, ಅಂಡ್ ಪ್ರಿಲಿಮ್ಸ್ ಒಳಗ್ ನಿಮಗೆ ಹೆಲ್ಪ್ ಆಗ್ತದ. ಈ ತರ ಓವರ್ಲ್ಯಾಪಿಂಗ್ ಸಬ್ಜೆಕ್ಟ್ ತಗೊಂಡ್ರಿ ಅಂದ್ರೆ ಸ್ವಲ್ಪ ನಿಮ್ ಪ್ರಿಪರೇಷನ್ ಒಳಗ್ ಹೆಲ್ಪ್ ಆಗ್ತದ. ಅಂಡ್ ಇನ್ನೊಂದ್ ಏನಂದ್ರೆ ನಿಮಗ್ ಕೋಚಿಂಗ್ ದ ಅವೈಲಬಿಲಿಟಿ ಈಸಿಯಾಗಿ ಸಿಗುವಂತಿರ್ಬೇಕು. ಒಂದಷ್ಟು ಸಬ್ಜೆಕ್ಟ್ ಇಷ್ಟು ಟಫ್ ಅದಾವು ಅಥವಾ ಒಂದಷ್ಟು ಸಬ್ಜೆಕ್ಟ್ ಹಿಂಗ ಅದಾವಲ್ಲ ಆಪ್ಷನಲ್ದು, ಅದಕ್ಕೆ ಕೋಚಿಂಗ್ ಬೇಕಾಗ್ತೈತಿ. ಇಲ್ಲಾಂದ್ರೆ ಏನಾಗ್ತೈತಿ ಒಂದೊಂದ್ ಸಣ್ಣ ಟಾಪಿಕ್ ನ ಕವರ್ ಮಾಡಕ ಒಂದೊಂದ್ ದೊಡ್ಡ ಪುಸ್ತಕ ಓದ್ಬೇಕಾಗ್ತದ. ಬಟ್ ಯಾವಾಗ ಕೋಚಿಂಗ್ ಜಾಯಿನ್ ಆಗ್ತೇರಿ ಅವ್ರ ಏನ್ ಮಾಡ್ಕೊಡ್ತಾರ ನಿಮಗಂದ್ರ ಅದ್ರದೊಂದ್ ನೋಟ್ಸ್ ಸಮರಿ ಎಲ್ಲಾ ಪ್ರೊವೈಡ್ ಮಾಡ್ತಾರು. ಹಿಂಗಾಗಿ ಒಂದಷ್ಟು ಸಬ್ಜೆಕ್ಟ್ ಗೆ ಕೋಚಿಂಗ್ ಅವಶ್ಯಕತೆ ಐತಿ. ಸೊ ಕೋಚಿಂಗ್ ಅವೈಲಬಿಲಿಟಿ ಐತಿಲ್ಲೋ ಚೆಕ್ ಮಾಡ್ರಿ. ಇನ್ನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಕನ್ನಡದೊಳಗೆ ನೀವು ಬರೆಯಕ್ ಡಿಸೈಡ್ ಮಾಡೇರಿ ಅಂದಾಗ ನೀವು ಯಾವ ಸಬ್ಜೆಕ್ಟ್ ತಗೊಳತಿರಲ್ಲ ಆ ಸಬ್ಜೆಕ್ಟ್ ಪೂರ್ತಿ ಆಪ್ಷನಲ್ ಪೇಪರ್ ಎಲ್ಲಾ ನೋಟ್ಸ್ ಕನ್ನಡೊಳಗ್ ನಿಮಗ್ ಸಿಗ್ತೈತೋ ಇಲ್ಲೋ. ಇನ್ ಕೇಸ್ ಸಿಗ್ಲಿಲ್ಲ ಅಂದ್ರೂ ಅದನ್ನ ಇಂಗ್ಲಿಷ್ ಇಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೋಬಲ್ಲೆ. ಇದನ್ನೆಲ್ಲಾ ನೀವು ಒಂದು ಫೈನಲ್ ಆಗಿ ಡಿಸಿಷನ್ ತಗೊಂಡ್ಮೇಲೆ ನೀವು ಒಂದು ಆಪ್ಷನಲ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದ. ಅಂಡ್ ಈಗ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನನ್ ಕಡೆಯಿಂದ ಒಂದು ಸಜೆಷನ್ ಕೊಡೋದಾತಂದ್ರ ಕನ್ನಡ ಲಿಟರೇಚರ್
ಬಟ್ ಕನ್ನಡ ಲಿಟ್ರೇಚರ್ ಸ್ಕೂಲ್ ಟೈಮ್ ಇಂದ ನಿಮಗ ಕನ್ನಡ ಒಂದು ಗ್ರಾಮರ್ ಆಗಿರ್ಬೋದು ಅದ್ರ ಮೇಲೆ ಇಂಟ್ರೆಸ್ಟ್ ಇರಬೇಕು. ಸೆಕೆಂಡ್ ಥಿಂಗ್ ಏನಂದ್ರೆ ನೀವು ಕನ್ನಡ ಲಿಟ್ರೇಚರ್ ಮಾಡೋರಿದ್ರಿ ಅಂದ್ರೆ ನಿಮಗೆ ಕೋಚಿಂಗ್ ಅವಶ್ಯಕತೆ ಅದ. ಯಾಕಂದ್ರೆ ಅಲ್ಲಿ ಹಳಗನ್ನಡ ಆಗಿರ್ಬೋದು ಇದೆಲ್ಲ ಬಹಳಷ್ಟು ಬರ್ತದ. ಸೊ ಕೋಚಿಂಗ್ ನಿಮಗ್ ಜಾಯಿನ್ ಆಗಕ್ ಆಗ್ತೈತಿ ಅಂದ್ರೆ ಅಷ್ಟೇ ನೀವು ಕನ್ನಡ ಲಿಟ್ರೇಚರ್ ಕಡೆ ಹೋಗೋದು ಒಳ್ಳೇದು ಅನ್ನೋದು ನನ್ನ ಒಂದು ಪಾಯಿಂಟ್. ಕನ್ನಡ ಲಿಟ್ರೇಚರ್ ಇನ್ ಕೇಸ್ ನೀವು ಆಪ್ಷನಲ್ ತಗೊಂಡ್ರಿ ಅಂದ್ರ ಅಲ್ಲಿ ನಿಮ್ಗೆ ಯಾವ್ದೇ ರೀತಿ ಜಿಎಸ್ ಪೇಪರ್ ಒಳಗ ಪ್ರಿಲಿಮ್ಸ್ ಒಳಗಂತೂ ಹೆಲ್ಪ್ ಆಗಂಗಿಲ್ಲ. ಬಟ್ ನಿಮ್ದು ಇಂಟ್ರೆಸ್ಟ್ ಅದ್ರ ಮೇಲೆ ಹೆಚ್ಚಿತ್ತು, ನೀವು 350+ ಅಂಕಗಳನ್ನ ಏನಾರು ತಗೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ರ್ಯಾಂಕಿಂಗ್ ಒಳಗೆ ಹೆಲ್ಪ್ ಆಗ್ತದ. ಹಿಂಗಾಗಿ ಕನ್ನಡ ಲಿಟ್ರೇಚರ್. ದೆನ್ ಹಿಸ್ಟ್ರಿ ಅಂದ್ರೆ ಬೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಎಸ್ ಅಫ್ಕೋರ್ಸ್ ಲೆಂಗ್ದಿ ಐತಿ, ಬಹಳ ಟೈಮ್ ಕುಂತ ಓದ್ಬೇಕು, ಬಟ್ ಅದು ಚೇಂಜ್ ಆಗಂಗಿಲ್ಲಲ್ಲ. ಹಿಸ್ಟ್ರಿ ಏನ್ಶಿಯಂಟ್ ಇರ್ಲಿ ಮೆಡಿವಲ್ ಇರ್ಲಿ ಕರೆಂಟ್ ಅಫೇರ್ಸ್ ಜೊತೆ ಅಪ್ಡೇಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಒಂದ್ಸಲ ಬುಕ್ ತಗೊಂಡ್ರೆ ಮುಗಿತ, ಆರಾಮ್ ಓದ್ಕೊಂತ ಕೂಡ್ರಿ, ಏನು ಪ್ರಾಬ್ಲಮ್ ಇಲ್ಲ. ಅಂಡ್ ಹಿಸ್ಟ್ರಿಗೆ ಕನ್ನಡ ಇರ್ಲಿ, ಇಂಗ್ಲಿಷ್ ಇರ್ಲಿ, ಮರಾಠಿ, ಹಿಂದಿ ಎಲ್ಲಾ ಭಾಷೆ ಒಳಗೂ ನಿಮಗ ನೋಟ್ಸ್ ಅಂಡ್ ರಿಸೋರ್ಸಸ್ ಅಂತೂ ಸಿಗ್ತಾವು. ಹಿಂಗಾಗಿ ಹಿಸ್ಟ್ರಿ. ಇನ್ನ ಪಾಲಿಟಿ ಒಂದ್ ಹಿಂಗ್ ಸಬ್ಜೆಕ್ಟ್ ಐತ್ಲಾ, ಬಿಕಾಮ್ ಸ್ಟೂಡೆಂಟ್ ಇರ್ಲಿ, ಬಿ ಇರ್ಲಿ ಅಥವಾ ಯಾವ್ದೇ ಬ್ಯಾಕ್ ಗ್ರೌಂಡ್ ಅವ್ರು ಇದ್ರೂ ಪಾಲಿಟಿ ಒಂದು ಈಸಿ ಆಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಂತ ಒಂದು ಸಬ್ಜೆಕ್ಟ್ ಅಂದ್ರೆ ಅದ ಪಾಲಿಟಿ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಅಂಡ್ ಪಾಲಿಟಿ ಹಿಸ್ಟ್ರಿ. ಈ ಸಬ್ಜೆಕ್ಟ್ಸ್ ನ ತಗೊಳ್ಳೋದ್ರಿಂದ ನಿಮ್ಗೆ ಜಿಎಸ್ ಪೇಪರ್ಗಳೊಳಗೂ ಓವರ್ಲ್ಯಾಪಿಂಗ್ ಆಗ್ತದೆ. ಇನ್ನ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒನ್ ಆಫ್ ದಿ ಈಸಿ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅದ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಆಂಥ್ರೋಪಾಲಜಿ ಅಂತದ. ಆಂಥ್ರೋಪಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಈಸಿ ಇರ್ತಾವು, ಸಿಲೆಬಸ್ ಸ್ವಲ್ಪ ಕಮ್ಮಿ ಅದ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್. ಹಿಂಗಾಗಿ ಆಂಥ್ರೋಪಾಲಜಿ ತಗೋಬಹುದು. ಅಥವಾ ಇನ್ನ ಒನ್ ಮೋರ್ ಥಿಂಗ್ ಅಂದ್ರೆ ಜಿಯೋಗ್ರಫಿನೂ ಒಂದು ಬೆಸ್ಟ್ ಸಬ್ಜೆಕ್ಟ್ ಅದ. ಅಂಡ್ ಕನ್ನಡ ಮಾಧ್ಯಮದೊಳಗ ಕನ್ನಡ ಮೀಡಿಯಂ ಒಳಗ ನಿಮಗೆ ಪುಸ್ತಕಗಳು ನೋಟ್ಸ್ ಅವೈಲೇಬಲ್ ಐತಿ. ಸೊ ಹಿಂಗಾಗಿ ಇಷ್ಟು ಸಬ್ಜೆಕ್ಟ್ ಗಳ ಒಳಗ ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಬಟ್ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಾ ಇಲ್ಲಿ ಒಂದು ಕ್ರೈಟೇರಿಯಾ ನಿಮ್ ಜೊತೆ ಶೇರ್ ಮಾಡೇನಿ. ಯಾವ ಕ್ರೈಟೇರಿಯಾನ್ ಇಟ್ಕೊಂಡ ಕಾಸ, ಯಾವ ಮಾನದಂಡಗಳನ್ನ ನೋಡ್ಕೊಂಡು ನಾವು ಆಪ್ಷನಲ್ ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋದನ್ನ ಹೇಳೇನಿ. ಬಟ್ ಫೈನಲಿ ನಿಮಗ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಐತೋ ಇಲ್ಲೋ ಅನ್ನೋದು ನೋಡ್ಕೊಂಡ್ ಕಾಸ ಒಂದ್ ಸಬ್ಜೆಕ್ಟ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ರಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.